ಇವತ್ತು ನಾವು ವಿಜ್ಞಾನದ ವಿಷಯದಲ್ಲಿ ಮ್ಯಾಟರ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್ ಅಂಡ್ ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅಂತ ನಾವು ಏನು ಹೇಳ್ತೀವಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಮ್ಯಾಟರ್ ಅಂದ್ರೆ ದ್ರವ್ಯ, ನಮ್ಮ ಸುತ್ತ ಇರುವಂತ ವಸ್ತುಗಳನ್ನು ನೋಡಿ ನಾವು ಒಂದು 3-4 ಪ್ರಾಪರ್ಟೀಸ್ ಆಧಾರಿತವಾಗಿ ಬೇರೆ ಬೇರೆ ಭಿನ್ನವಾಗಿ ಒಂದರಿಂದ ಒಂದು ಎರಡನೇದು ಹೇಗೆ ಭಿನ್ನ ಅನ್ನೋದು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ ಡಿವೈಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇವತ್ತು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ನಾವು ಫಸ್ಟ್ ಮ್ಯಾಟರ್ ಅಂದ್ರೆ ಏನು ಅಂತ ನಾವು ನೋಡೋಣ. ಮ್ಯಾಟರ್ ಅಂದ್ರೆ ನಾನು ಹಿಂದೆ ಹೇಳ್ದೆ, ಮ್ಯಾಟರ್ ಅಂತ ನಾವು ಸೊ ಮ್ಯಾಟರ್ ಅಂದ್ರೆ ಓಕೆ ಸಾರಿ ಸೊ ನಾವು ಮ್ಯಾಟರ್ ಅಂದ್ರೆ ಮೊದಲು ನಾನು ಹೇಳಿದೆ ದ್ರವ್ಯ ಅಂತ. ಅಂದ್ರೆ ಈ ಯಾವುದೇ ವಸ್ತುವನ್ನ ಅಥವಾ ನಮ್ಮ ಸುತ್ತ ಏನೇನು ಈ ವಸ್ತುಗಳಿದೆ ಅದನ್ನ ನೋಡಿ ನೀವು ಗಮನಿಸ್ಬೇಕಾದ್ರೆ ಯಾವ್ದನ್ನ ಮ್ಯಾಟರ್ ಅಂತ ಕರಿತೀವಿ, ಯಾವ್ದನ್ನ ಮ್ಯಾಟರ್ ಅಂತ ಕರಿಯಲ್ಲ ಅಂತ ನಮ್ಮ ವಿಶ್ವದಲ್ಲಿ ಎಲ್ಲಾ ವಸ್ತುಗಳನ್ನು ಕ್ಲಾಸಿಫೈ ಮಾಡೋದು ನಮ್ಗೆ ಗೊತ್ತಾಗ್ಬೇಕು. ಈ ಕ್ಲಾಸಿಫೈ ಮಾಡೋದಾದ್ರೆ ನಾವು 2 ಸಿಂಪಲ್ ಪ್ರಾಪರ್ಟೀಸ್ನ ನೋಡಿ ಅದು ಮ್ಯಾಟರೋ ಅಲ್ವೋ ಅಂತ ನಾವು ಡಿಸೈಡ್ ಮಾಡ್ಬೋದು. ಮೊದಲನೇ ಪ್ರಾಪರ್ಟಿ ಏನಂದ್ರೆ, ನಾವು ಮ್ಯಾಟರ್ ಅಥವಾ ದ್ರವ್ಯ ಅಂತ ಏನ್ ಕರಿತೀವೋ ಅಂತ ಎಲ್ಲಾ ವಸ್ತುಗಳಿಗೆ, ಅಂತ ನಿಮ್ಗೆ ನೋಡಕ್ ಆಗ್ಬೋದು ನೋಡಕ್ ಆಗದೆ ಇರ್ಬೋದು, ಅಂತ ಎಲ್ಲಾ ವಸ್ತುಗಳಿಗೆ ಮಾಸ್ ಇದೆ ಅಂತ. ನೀವು ಗಾಳಿ ಇರ್ಬೋದು ಅಥವಾ ನೀರ್ ಇರ್ಬೋದು, ನೀವು ಎತ್ತಿದ್ರೆ ಏನೋ ಒಂದು ಸ್ವಲ್ಪ ಭಾರ ಅಂತ ಅನ್ಸುತ್ತೆ. ಗಾಳಿಗೆ ಸ್ವಲ್ಪ ಕಮ್ಮಿ ಇರ್ಬೋದು. ಈಗ ನೀವು ಕಬ್ಬಿಣನ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ ಪ್ರತಿ ಒಂದು ವಸ್ತುವಿಗೆ ಮ್ಯಾಟರ್ ಅಂತ ನೀವು ಯಾವ್ದನ್ನ ಕರಿತೀರೋ ಅದಕ್ಕೆ ಮಾಸ್ ಅಂತ ಇರುತ್ತೆ. ಎರಡನೇದು, ಇದು ಯಾವ ಜಾಗದಲ್ಲಿ ಇಡ್ತೀರೋ ಆ ಜಾಗದಲ್ಲಿ ಇನ್ನೊಂದು ವಸ್ತುನ ತಂದು ಇಡಕ್ಕಾಗಲ್ಲ. ಸೊ ಆಕ್ಯುಪೈಸ್ ಸ್ಪೇಸ್ ಅಂತ. ಅಂದ್ರೆ ನೀವು ಒಂದು ಲೋಟದಲ್ಲಿ ನೀರಿದೆ ಅಂತ ಅನ್ಕೊಳ್ಳ, ಮೇಲೆವರೆಗೆ ನೀರ್ ತುಂಬಿಸಿದ್ರೆ ಅದ್ರ ಮೇಲೆ ಇನ್ನು ಸ್ವಲ್ಪ ನಾನು ನೀರು ಹಾಕ್ತೀನಿ ಅಥವಾ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅಥವಾ ಹಾಲು ಹಾಕ್ತೀನಿ ಅಂದ್ರೆ ಆ ಎಕ್ಸ್ಟ್ರಾ ನೀವು ಏನೇ ಮೆಟೀರಿಯಲ್ ಸೇರಿಸ್ಬೇಕಂದ್ರೂ ಈ ನೀರು ಒಂದಷ್ಟು ಆಚೆಗೆ ಬರಬೇಕು. ಅದು ಬೇರೆ ವಸ್ತುವನ್ನ ಅಲ್ಲಿಗೆ ಹಾಕ್ಬೇಕಂದ್ರೆ ಇದು ಸ್ವಲ್ಪ ಜಾಗವನ್ನು ಖಾಲಿ ಮಾಡ್ಕೊಡ್ಬೇಕು. ನಾನು ಉದಾಹರಣೆಗಳು ಕೊಡ್ಬೇಕಾದ್ರೆ ಒಂದು ಉದಾಹರಣೆ ಕೊಟ್ಟೆ, ಸಕ್ಕರೆ ಹಾಕೋದಾದ್ರೆ ಅಂತ. ನೀವು ಅನ್ಬೋದು ಸಕ್ಕರೆ ಹಾಕಿ ನಾನು ಚೆನ್ನಾಗಿ ತಿರುಗಿಸಿದ್ರೆ ನನಗೆ ಎಕ್ಸ್ಟ್ರಾ ಏನು ಸ್ಪೇಸ್ ಬೇಕಾಗಿಲ್ಲ, ಆ ಸಕ್ಕರೆ ಅಲ್ಲೇ ಕರ್ಗೋಗಿರುತ್ತೆ ಅಂತ. ಅದು ಕರ್ಗೋದ ಮೇಲೆ, ಕರ್ಗೋದಕ್ಕಿಂತ ಮೊದಲು ನೀವು ಸಕ್ಕರೆ ಹಾಕಿದ್ರೆ ಎಷ್ಟು ಸಕ್ಕರೆ ಹಾಕಿರ್ತೀರೋ ಅಷ್ಟು ನೀರು ಆಚೆಗೆ ಬಂದೇ ಬರುತ್ತೆ. ಕರ್ಗೋದು ಅನ್ನೋದು ಏನು ಅನ್ನೋದು ಇವತ್ತಿನ ಕ್ಲಾಸಲ್ಲೂ ಅದನ್ನು ಸಹ ನಾವು ಮಾತಾಡ್ತೀವಿ. ಸೊ ಮ್ಯಾಟರ್ ಅಂದ್ರೆ ನಮ್ಮ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಎಲ್ಲಾ ವಸ್ತುಗಳಲ್ಲಿ ನೀವು ನೋಡಿದ ತಕ್ಷಣ ಯಾವ ವಸ್ತುವಿಗೆ ತೂಕ ಇದೆ ಅಥವಾ ಮಾಸ್ ಇದೆ, ಯಾವ ವಸ್ತುವು ಜಾಗವನ್ನು ಆಕ್ಯುಪೈ ಮಾಡುತ್ತೋ ಅಂಥದ್ದೆಲ್ಲಾನು ಮ್ಯಾಟರ್. ಈಗ ನಾನು ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮ ದೇಹ ತಗೊಂಡ್ರೆ ನಮ್ಮ ದೇಹಕ್ಕೆ ಒಂದು ಮಾಸ್ ಇದೆ. ನನ್ನ ದೇಹ, ನಾನೀಗ ಈ ಚೇರಲ್ಲಿ ಕೂತ್ಕೊಂಡಿದ್ದೀನಿ ಅಂದ್ರೆ ಇನ್ನೊಬ್ರು ಬಂದು ಇದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅಥವಾ ಇನ್ನೊಬ್ರು ಬರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದಿದ್ದ ಕಾರಣಕ್ಕೆ ನಾನೇನು ಸಣ್ಣಕ್ಕಾಗಲ್ಲ, ರೈಟ್? ಅವ್ರಿಗೂ ಸಹ ನಾನು ಜಾಗ ಮಾಡ್ಕೊಡ್ಬೇಕಂದ್ರೆ ನಾನು ಒಂದಷ್ಟು ಜಾಗ ಖಾಲಿ ಮಾಡ್ಕೊಡ್ಬೇಕು. ಅದು ಮ್ಯಾಟರ್ ಅಂತ. ನನ್ನ ದೇಹ ಮ್ಯಾಟರ್. ಆದ್ರೆ ನನ್ನ ದೇಹದಲ್ಲಿರುವಂತ ಶಕ್ತಿ ಇರ್ಬೋದು,
ಅಥವಾ ನನ್ನ ಮೆದುಳಲ್ಲಿ ಇರುವಂತ ಒಂದು ಯೋಚನೆ ಇರ್ಬೋದು, ಒಂದು ಐಡಿಯಾ ಇರ್ಬೋದು. ಆ ಐಡಿಯಾಗೆ ಏನಾದ್ರೂ ತೂಕ ಇದೆಯಾ, ಮಾಸ್ ಇದೆಯಾ, ಗಾತ್ರ ಇದೆಯಾ ಅಂದ್ರೆ ಏನೂ ಇರಲ್ಲ. ಅದನ್ನ ನನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಅದಕ್ಕೇನು ಭಾರ ಇರುತ್ತಾ ಅಂದ್ರೆ ನೀವು ಕೈಯಲ್ಲಿ ಹಿಡ್ಕೊಳಕ್ ಸಾಧ್ಯನೇ ಇಲ್ಲ. ಅಥವಾ ಅದು ಏನಾದ್ರೂ ಸ್ಪೇಸ್ ಆಕ್ಯುಪೈ ಮಾಡುತ್ತಾ ಅಂದ್ರೆ ಅದೂ ಇಲ್ಲ. ಸೊ ನೀವು ಒಂದು ಯೋಚನೆ ಅಂತ ನೀವು ನೋಡಿದ್ರೆ ಅಥವಾ ಶಕ್ತಿ ಅಂತ ನೀವು ನೋಡಿದ್ರೆ ಅದು ಯಾವ ಸ್ಪೇಸನ್ನು ಆಕ್ಯುಪೈ ಮಾಡಲ್ಲ, ಅದಕ್ಕೆ ಮಾಸು ಸಹ ಇರಲ್ಲ. ಸೊ ಅದು ಮ್ಯಾಟರ್ ಅಂತ ಬರಲ್ಲ. ಇದಕ್ಕೆ ಉದಾಹರಣೆಗಳು ನಾನ್ ಮ್ಯಾಟರ್ ಅಥವಾ ಎನರ್ಜಿ ಅಂತ ನೀವು ನೋಡೋದಾದ್ರೆ ಬೆಳಕು ಒಂದು ಒಳ್ಳೆ ಉದಾಹರಣೆ. ಬೆಳಕು ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಅದಕ್ಕೆ ಜಾಗ ಅಂತ ಏನು ಬೇಕಾಗಿಲ್ಲ. ಅದಕ್ಕೆ ಬೆಳಕು ಈಗ ಒಂದು ಲೈಟ್ ಒಂದಷ್ಟು ಬೆಳಕನ್ನ ಬಿಟ್ಕೊಡ್ತಾ ಇದ್ರೆ ಆ ಲೈಟ್ದು ತೂಕ ಏನೋ ಕಮ್ಮಿ ಆಗಲ್ಲ. ಬರೀ ಬರುವಂತ ಶಕ್ತಿಯನ್ನು ಬದಲಾವಣೆ ಮಾಡಿ ರೂಪಾಂತರ ಮಾಡಿ ಕಳಿಸ್ತಾ ಇದೆ ಅಷ್ಟೇ. ಸೊ ಬೆಳಕುಗೆ ಮಾಸ್ ಅಂತ ಯಾವುದು ಇಲ್ಲ, ತೂಕ ಇಲ್ಲ. ಹಾಗಾಗಿ ಬೆಳಕು ಸಹ ಒಂದು ಸ್ಪೇಸನ್ನು ಆಕ್ಯುಪೈ ಮಾಡಲ್ಲ. ಸೊ ಬೆಳಕು ಮ್ಯಾಟರ್ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಾನು ಹೇಳ್ದೆ, ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ತಲೆಯಲ್ಲಿ ಏನೋ ಒಂದು ಐಡಿಯಾ ಬಂದಿದೆ ಅನ್ಕೊಳ್ಳಿ. ಆ ಐಡಿಯಾಗೂ ಸಹ ತೂಕ ಇಲ್ಲ, ಸ್ಪೇಸ್ ಆಕ್ಯುಪೈ ಮಾಡಲ್ಲ. ನೀವು ಒಂದು ಅನ್ಬೋದು, ನಾನು ತಲೆ ಪೂರ್ತಿ ತುಂಬಿಸ್ಕೊಂಡಿದ್ದೀನಿ, ನಾನೇನೋ ಪುಸ್ತಕ ಓದಿದ್ದೀನಿ, ಆ ವಿಷಯವನ್ನೆಲ್ಲಾನು ತುಂಬಿಸ್ಕೊಂಡಿದ್ದೀನಿ ಅಂದ್ರೆ ಸಿಂಪಲ್ ಆಗಿ ನೀವು ಇದು ಮ್ಯಾಟರೋ ಇಲ್ವೋ ಅಂತ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ನೀವು ಒಂದು ಪುಸ್ತಕ ಓದೋದಕ್ಕಿಂತ ಮೊದಲು ವೇಯಿಂಗ್ ಸ್ಕೇಲ್ ಅಲ್ಲಿ ಒಂದ್ಸತಿ ನೀವು ತೂಕ ನೋಡ್ಕೊಳ್ಳಿ. ಪುಸ್ತಕ ಓದಿದ್ಮೇಲೆ ಹೋಗಿ ಮತ್ತೆ ಅದೇ ವೇಯಿಂಗ್ ಸ್ಕೇಲ್ ಅಲ್ಲಿ ನೀವು ತೂಕ ನೋಡಿ, ಏನಾದ್ರು ತೂಕದಲ್ಲಿ ಬದಲಾವಣೆ ಆಗತ್ತಾ? ಖಂಡಿತವಾಗ್ಲೂ ಆಗಿರೋದು. ಸೊ ನೀವು ಏನ್ ಕಲ್ತಿದ್ದೀರೋ ಅದೆಲ್ಲ ಒಂಥರ ಶಕ್ತಿಯ ರೂಪದಲ್ಲಿ ನಿಮ್ಮ ದೇಹದಲ್ಲಿ ಇರುತ್ತೆ ಹೊರತು ಮ್ಯಾಟರ್ ಆಗಿ ಬದಲಾವಣೆ ಆಗಿರೋ. ಮ್ಯಾಟರ್ ಆಗಿ ಆಗಿದ್ರೆ ನಿಮಗೆ ತೂಕದಲ್ಲಿ ಬದಲಾವಣೆ ಕಾಣಿಸ್ತಾ ಇತ್ತು. ಇನ್ನೊಂದು ಉದಾಹರಣೆ, ನೀವು ಊಟ ಮಾಡ್ತೀರಿ, ಊಟ ಮ್ಯಾಟರ್, ಯಾಕಂದ್ರೆ ನೀವು ಮುಟ್ ನೋಡ್ಬೋದು, ಊಟಕ್ಕೆ ಮಾಸ್ ಇದೆ, ಊಟ ನಿಮ್ಮ ಹೊಟ್ಟೆಯಲ್ಲಿ ಜಾಗವನ್ನು ಆಕ್ಯುಪೈ ಮಾಡುತ್ತೆ. ಆದ್ರೆ ಊಟದಿಂದ ನಿಮ್ಗೆ ಬರೋ ಶಕ್ತಿ ಇದೆಯಲ್ಲ ಅದು ಮ್ಯಾಟರ್ ಅಲ್ಲ, ನಾನ್ ಮ್ಯಾಟರ್. ಸೊ ಯಾವುದು ಮ್ಯಾಟರು ಯಾವುದು ಮ್ಯಾಟರ್ ಅಲ್ಲ ಅನ್ನೋದು ಸಹ ನಿಮಗೆ ಕ್ಲಾಸಿಫೈ ಮಾಡೋದು ಉದಾಹರಣೆಗಳು ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ನೀರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೋಡ ಅಂತ ಹೇಳಿದ್ರೆ ಮ್ಯಾಟರಾ ಅಲ್ವಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ನಾನು ರೈನ್ಬೋ, ಇಂದ್ರಧನುಷ ಅಂತ ಹೇಳ್ತೀನಿ, ಅದು ಮ್ಯಾಟರಾ ಇಲ್ವಾ ಅಂತ ಹಾಕಿ. ಸೊ ಈ ತರ ನೀವು ಒಂದೊಂದು ಯೋಚನೆ ಮಾಡ್ತೀವಿ. ಈಗ ಸೂರ್ಯನಿಂದ ಬರ್ತಾ ಇರೋ ಬೆಳಕು, ಸೂರ್ಯದಿಂದ ಬರ್ತಾ ಇರೋ ಬೆಳಕು ಮ್ಯಾಟರಾ ನಾನ್ ಮ್ಯಾಟರ್? ಸೂರ್ಯದಿಂದ ಬರ್ತಾ ಇರೋ ಬೆಳಕು, ಇಲ್ಲಿ ಬೆಳಕು ನಾನ್ ಮ್ಯಾಟರ್ ಅಂತ ನಾನು ತೋರಿಸ್ದೆ, ಎನರ್ಜಿ ಅಂತ ತೋರಿಸ್ದೆ ನಾನು. ಸೂರ್ಯದಿಂದ ಬರ್ತಾ ಇರೋದು ನಾನ್ ಮ್ಯಾಟರ್. ಇಂದ್ರಧನುಷ್, ರೈನ್ಬೋ ಅಂತ ಏನಿದೆಯೋ ಅದು ಸಹ ಬೆಳಕಿನಲ್ಲೇ ಒಂದು ವೆರೈಟಿ, ಅದು ಸಹ ಎನರ್ಜಿ, ಶಕ್ತಿ, ಅದು ಮ್ಯಾಟರ್ ಅಲ್ಲ. ಆದ್ರೆ ಮೋಡ ಅನ್ನೋದು ಮ್ಯಾಟರ್. ಯಾಕಂದ್ರೆ ಮೋಡ ಅಂತ ನೀವು ನೋಡಿದ್ರೆ ಅದರಲ್ಲಿ ಗಾಳಿ ಇದೆ, ಆವಿ ಇದೆ, ನೀರಿರುತ್ತೆ, ಅದಕ್ಕೊಂದು ತೂಕ ಇರುತ್ತೆ, ಅದರಿಂದ ಅದು ಮ್ಯಾಟರ್. ಈ ರೀತಿಯಲ್ಲಿ ನಿಮಗೆ ಏನೇ ಉದಾಹರಣೆಗಳು ಕೊಟ್ರೆ ಒಂದೊಂದ್ಸತಿ ಪ್ರಶ್ನೆಗಳು ಕೇಳ್ತಾರೆ. ಒಂದು 3 ಉದಾಹರಣೆ ಕೊಟ್ಬಿಟ್ಟು ಈ 3ರಲ್ಲಿ ಯಾವ್ದು ಮ್ಯಾಟರು ಯಾವ್ದು ಮ್ಯಾಟರ್ ಅಲ್ಲ ಅಂತ ನಿಮ್ಗೆ ಆಯ್ಕೆ ಮಾಡಿ ಅಥವಾ ಗುರ್ತಿರಿ, ಕಂಡುಹಿಡೀರಿ ಅಂತ ಕೇಳ್ತಾರೆ. ನಿಮಗೆ ಅದು ಕಂಡುಹಿಡಿಯೋದು ಸಹ ಗೊತ್ತಾಗ್ಬೇಕು. ಸೊ ನಮ್ಮ ಮನುಷ್ಯರು ಈ ಮ್ಯಾಟರ್ ಬಗ್ಗೆ ತಿಳ್ಕೋತಾ ಇದರಲ್ಲಿ ಯಾವ ತರ ರೂಪಗಳಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ದಾರೆ. ಈ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಸುಮಾರು ನಾವು ನೋಡ್ತೀವಲ್ವ. ಈಗ ನಮ್ಮ ಸುತ್ತಮುತ್ತ ಏನು ಮ್ಯಾಟರ್ ನೋಡ್ತೀರಿ ಅಂದ್ರೆ, ಈಗ ನಾನು ಒಂದು ಕ್ಲಾಸಲ್ಲಿ ಕೂತಿದ್ದೀನಿ ಅಂದ್ರೆ ಇಲ್ಲಿ ವಿಜ್ಞಾನಕ್ಕೆ ಪ್ರಯೋಗಕ್ಕೆ ಮಾಡುವಂತ ಎಕ್ವಿಪ್ಮೆಂಟ್ ಇದೆ, ಕೆಮಿಕಲ್ಸ್ ಇದೆ, ನನ್ನ ಎದುರುಗಡೆ ಒಂದು ಟಿವಿ ಇದೆ, ಒಂದು ಲ್ಯಾಪ್ಟಾಪ್ ಇದೆ. ಇವೆಲ್ಲಾನು ನೋಡಿದಾಗ ಈ ಎಲ್ಲಾ ಮ್ಯಾಟ್ರು ಒಂದೇ ತರ ಇರುತ್ತಾ ಅಥವಾ ಒಂದು ರೀತಿಯ ಮ್ಯಾಟ್ರು ಬೇರೆ ತರ ಬಿಹೇವ್ ಮಾಡುತ್ತಾ ಅಂತ ನಾವು ನೋಡ್ಬೇಕಾದ್ರೆ ಈ ಮ್ಯಾಟರ್ನ ಬೇರೆ ಬೇರೆ ತರ ಏನಾದ್ರೂ ಗುಂಪುಗಳು ಮಾಡ್ಬೋದಾ, ಕ್ಲಾಸಿಫೈ ಮಾಡ್ಬೋದಾ ಅಂತ ನಾವು ನೋಡ್ತೀವಿ. ಕ್ಲಾಸಿಫಿಕೇಶನ್ ಅಂತ ಈ ಪದನ ನಾವು ಪದೇ ಪದೇ ವಿಜ್ಞಾನದಲ್ಲಿ ನಾವು ನೋಡ್ತೀವಿ. ಈ ಕ್ಲಾಸಿಫಿಕೇಶನ್ ಯಾಕೆ ಮುಖ್ಯ ಅಂದ್ರೆ, ನನಗೆ 100 ವಿಷಯ ಇದ್ರೆ 100 ವಿಷಯವನ್ನ
ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗ್ಲಿ, ಸುಲಭವಾಗಿ ನೆನ್ಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಅದನ್ನ ವಿಭಜನೆ ಮಾಡಿ ಒಂದೊಂದು ಗುಂಪುಗಳ ತರ ಮಾಡ್ತೀವಿ. ಈಗ ನಿಮಗೆ ಇರುವಂತ ಸಬ್ಜೆಕ್ಟ್ಸ್ ನೋಡಿ, ಸಬ್ಜೆಕ್ಟ್ಸ್ ಅಲ್ಲಿ ಭಾಷೆಗಳು ಒಂದು ಕಡೆ, 4 ಸಬ್ಜೆಕ್ಟ್ಸ್ ಒಂದು ಕಡೆ. ಭಾಷೆಯಲ್ಲಿ ಇಂಗ್ಲಿಷ್ ಒಂದು ಕಡೆ, ಹಿಂದಿ ಒಂದು ಕಡೆ, ಕನ್ನಡ ಒಂದು ಕಡೆ. ಮೇನ್ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಮ್ಯಾಥ್ಸ್ ಒಂದು ಕಡೆ, ಸೈನ್ಸ್ ಒಂದು ಕಡೆ, ಸೋಷಿಯಲ್ ಸೈನ್ಸ್ ಒಂದು ಕಡೆ. ಇನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಓದೋದಾದ್ರೆ ವಿಜ್ಞಾನ ಅಂತ ನೀವು ತಗೊಂಡ್ರೆ ಅದರಲ್ಲಿ ಭೌತಶಾಸ್ತ್ರ ಒಂದು ಕಡೆ, ರಸಾಯನಶಾಸ್ತ್ರ ಒಂದು ಕಡೆ, ಜೀವಶಾಸ್ತ್ರ ಒಂದು ಕಡೆ. ಇಲ್ಲ ಅದರಲ್ಲಿನೂ ನಾನು ಡೀಟೇಲ್ಡ್ ಆಗಿ ಹೋಗ್ತೀನಿ ಅಂದ್ರೆ ಫಿಸಿಕ್ಸ್ ಅಲ್ಲಿ ಮತ್ತೆ ಒಂದು 16 ಡಿವಿಷನ್ಸ್ ಮಾಡ್ತೀನಿ. ಸೊ ಈ ಉದಾಹರಣೆ ಏನಿದೆಯೋ, ಈಗ ನಾನು ಇದೆಲ್ಲ ಉದಾಹರಣೆ ಏನ್ ಕೊಡ್ತಾ ಇದ್ದೀನಿ ಅದು ಕ್ಲಾಸಿಫಿಕೇಶನ್. ನಮಗೆ ಇರುವಂತ ಮಾಹಿತಿಯನ್ನು ನಾವು ಶೇಖರಣೆ ಮಾಡ್ತಾ ಇದ್ವಿ, ಅಂದ್ರೆ ಸೆಪರೇಟ್ ಮಾಡ್ತಾ ಇದ್ವಿ. ಇದೆಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಿರೋದು, ಇದೆಲ್ಲಾನು ಈ ಗುಂಪಿಗೆ ಸಂಬಂಧಪಟ್ಟಿರೋದು ಅಂತ. ಸೊ ಆ ತರ ಮ್ಯಾಟರ್ನ ಅಬ್ಸರ್ವ್ ಮಾಡ್ತಾ ನಾವೊಂದು 4-5 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಬೋದು. 4-5 ರೀತಿಯಲ್ಲಿ ಅದನ್ನ ಬೇರೆ ಬೇರೆ ಗುಂಪುಗಳಲ್ಲಿ ಮಾಡ್ಬೋದು. ಒಂದು ತುಂಬಾ ಹಳೆಯ ಪದ್ಧತಿ ಏನಂದ್ರೆ ಮ್ಯಾಟರ್ನ ಅದಕ್ಕಿರುವಂತ ಶೇಪ್ನ ರಿಟೈನ್ ಮಾಡಕ್ಕಾಗತ್ತೋ ಇಲ್ವೋ ಅಂತ ನೋಡಿ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಈಗ ಸಿಂಪಲ್ ಉದಾಹರಣೆ, ಒಂದು ಐಸ್ ಪೀಸ್ ಇದೆ ಅಂತ ಅನ್ಕೊಳ್ಳೋಣ. ಐಸ್ ಇದ್ರೆ ಅದು ಯಾವ ಶೇಪಲ್ಲಿ ಇದೆಯೋ ಆ ಶೇಪು ಬದಲಾವಣೆ ಆಗಲ್ಲ. ಆದ್ರೆ ಅದು ಕರಗೋದ ಮೇಲೆ ನೀರಾಗಿದ್ರೆ ನೀರು ನೀವು ಯಾವ ಲೋಟದಲ್ಲಿ ಹಾಕ್ತಿರೋ, ಯಾವ ಪಾತ್ರೆಯಲ್ಲಿ ಹಾಕ್ತಿರೋ ಅದಕ್ಕೆ ತಕ್ಕಂತೆ ಅದರ ಶೇಪ್ ಬದಲಾವಣೆ ಆಗುತ್ತೆ. ಸೊ ಹಿಂದೆ ನಮ್ಮ ಪೂರ್ವಿಕರು ಯಾರು ಇದ್ರೋ ಅವರು ಈ ದ್ರವ್ಯಗಳನ್ನು ನೋಡಿದಾಗ ಯಾವುದು ತನ್ನ ಶೇಪ್ನ ಉಳಿಸ್ಕೊಳ್ಳುತ್ತೋ ಅದನ್ನ ರಿಟೈನ್ ಶೇಪ್, ಯಾವ್ದು ತನ್ನ ಶೇಪ್ನ ಉಳಿಸ್ಕೊಳ್ಳುತ್ತೋ ಅದನ್ನೆಲ್ಲಾನು ಸಾಲಿಡ್ ಅಂತ ಕರೆದಿದ್ದಾರೆ. ಯಾವುದು ತನ್ನ ಕೆನಾಟ್ ರಿಟೈನ್ ಶೇಪ್, ಯಾವುದು ತನ್ನ ಶೇಪ್ನ ರಿಟೈನ್ ಮಾಡ್ಕೊಳ್ಳೋಕ್ ಆಗಲ್ವೋ, ಅವರು ಒಂದು ಕಂಡುಹಿಡಿದಿದ್ದೇನಂದ್ರೆ ದ್ರವ್ಯಗಳಲ್ಲಿ ಯಾವುದು ತನ್ನ ಶೇಪನ್ನ ಉಳಿಸ್ಕೊಳ್ಳೋಕ್ ಆಗಲ್ವೋ ಅಂತವೆಲ್ಲ ಹರಿಯುವಂಥದ್ದು, ಅಂತವೆಲ್ಲ ಫ್ಲೋ ಆಗ್ತವೆ, ಅದನ್ನ ಫ್ಲೂಯಿಡ್ಸ್ ಅಂತ ಕರೀತಾರೆ. ಹರಿಯುವಂಥದ್ದು ಫ್ಲೋ ಆಗುವಂಥದ್ದು, ಅದರಲ್ಲಿ ಫ್ಲೂಯಿಡ್ಸ್ ಅಂತ. ಈ ಫ್ಲೂಯಿಡ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಇದರಲ್ಲಿ ಮತ್ತೆ ಇನ್ನೂ 2 ಭಾಗ ಇದೆ, 2 ತರ ಇದೆ. ಒಂದು ಲಿಕ್ವಿಡ್ ಅಂತ, ಎರಡನೇದು ಗ್ಯಾಸಸ್ ಅಂತ. ಲಿಕ್ವಿಡ್ ಅಂದ್ರೆ ದ್ರವ ಅಂದ್ರೆ ಏನು? ದ್ರವಗೂ ಅನಿಲಕ್ಕೂ ಏನ್ ವ್ಯತ್ಯಾಸ, ಲಿಕ್ವಿಡ್ಗೂ ಗ್ಯಾಸ್ಗೂ ಏನ್ ವ್ಯತ್ಯಾಸ ಅಂದ್ರೆ ಎರಡೂನು ಶೇಪ್ನಂತೂ ಉಳಿಸ್ಕೊಳ್ಳಲ್ಲ, ಎರಡೂ ಹರಿಯುವಂಥದ್ದೇ. ಆದ್ರೆ ಈ ವ್ಯತ್ಯಾಸ ಏನು ಅಂತ ನೀವು ಯೋಚನೆ ಮಾಡೋದಾದ್ರೆ, ಒಂದು ಜನರಲಿ ಅನಿಲ ಅಂತ ನೀವು ನೋಡಿದ್ರೆ ಅನಿಲ ಇರುವ ಎಲ್ಲಾ ಸ್ಪೇಸನ್ನು ಆಕ್ಯುಪೈ ಮಾಡುತ್ತೆ. ಲಿಕ್ವಿಡ್ ಅನ್ನೋದು ತನಗೆ ಎಷ್ಟು ಬೇಕೋ ಅಷ್ಟು ಜಾಗವನ್ನು ಮಾತ್ರ ಆಕ್ಯುಪೈ ಮಾಡುತ್ತೆ. ಅಂದ್ರೆ ಇಲ್ಲಿ ಲಿಕ್ವಿಡ್ ಅನ್ನೋದಕ್ಕೆ ಜನರಲಿ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಈ ಅನಿಲ ಅನ್ನೋದು ಎಷ್ಟು ಜಾಗ ಸಿಗತ್ತೋ ಅಷ್ಟೂನು ಆಕ್ಯುಪೈ ಮಾಡುತ್ತೆ, ಆಕ್ಯುಪೈಸ್ ಆಲ್ ಅವೈಲಬಲ್ ವಾಲ್ಯೂಮ್. ಓಕೆ, ಇದಕ್ಕೆ ಒಂದು ಉದಾಹರಣೆ ಏನಂದ್ರೆ, ನೀವೊಂದು ಬೆಲೂನ್ ತಗೊಂಡಿದ್ದೀರಿ ಅನ್ಕೊ, ಆ ಬೆಲೂನ್ ನಾನು ಬ್ಲೋ ಮಾಡ್ತಾ ಇದ್ದೆ, ಅದು ದೊಡ್ಡದು ಆಗ್ತಾ ಇದ್ರೆ ಬೆಲೂನ್ ಅಲ್ಲಿ ನೀವು ಸ್ವಲ್ಪ ಗಾಳಿಯನ್ನು ಅಥವಾ ಅನಿಲವನ್ನು ತುಂಬಿಸಿದ ತಕ್ಷಣ ಆ ಅನಿಲ ಒಂದು ಕಡೆಗೆ ಸೇರ್ಕೊಳ್ಳಲ್ಲ, ಬೆಲೂನ್ ಪೂರ್ತಿ ತುಂಬಿಕೊಳ್ಳುತ್ತೆ. ಅದೇ ಬೆಲೂನ್ಗೆ ನೀವು ಒಂದು ಲೋಟ ನೀರು ಹಾಕಿದ್ರಿ ಅನ್ಕೊಳ್ಳಿ, ಆ ನೀರು ಏನಿದೆಯೋ ಕೆಳಭಾಗಕ್ಕೆ, ಆ ಬೆಲೂನ್ ಅಲ್ಲಿ ಇರುವಂತ ಕೆಳಭಾಗಕ್ಕೆ ಮಾತ್ರ ಸೇರ್ಕೊಳ್ಳುತ್ತೆ, ಪೂರ್ತಿ ನೀರನ್ನು ಸೇರ್ಕೊಳ್ಳಲ್ಲ. ಆಯ್ತಾ? ಸೊ ನೀರು ಅಥವಾ ಒಂದು ಉದಾಹರಣೆ ಅಂತ ನಾನು ಏನ್ ಕೊಟ್ಟಿದ್ದೀನೋ ಲಿಕ್ವಿಡ್ಗೆ, ದ್ರವ್ಯ, ಇದು ಒಂದು ನೆನ್ಪಿಟ್ಕೊಳ್ಳಿ, ಲಿಕ್ವಿಡ್ಗೆ ಯಾವಾಗ್ಲೂ ಒಂದು ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ಗ್ಯಾಸ್ಗಾದ್ರೆ ಅದು ಇರಲ್ಲ. ಸೊ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋಣ. ಇಲ್ಲಿ ಒಂದು ನೋಡಿ, ಶೇಪ್ನ ರಿಟೈನ್ ಮಾಡ್ಕೊಳ್ಳೋದು ಸಾಲಿಡ್, ಘನವಸ್ತು ಅಂತ ನಾವು ಕರೆದಿದ್ವಿ.
ಯಾವುದು ಶೇಪ್ನ ಉಳಿಸ್ಕೊಳ್ಳಲ್ವೋ ಅವೆಲ್ಲ ಹರಿಯೋಂಥ ಎಲ್ಲಾ ವಸ್ತುಗಳನ್ನು ಸೇರಿಸಿ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಫ್ಲೂಯಿಡ್ಸ್ ಅಲ್ಲೂ ಕೆಲವುಗೆ ಗಾತ್ರ ಏನಿದೆಯೋ ವಾಲ್ಯೂಮ್ ಏನಿದೆಯೋ ಅದು ನಿಖರವಾಗಿರುತ್ತೆ. ಯಾವುದನ್ನ ನಿಖರವಾಗಿರುತ್ತೋ ಅದನ್ನ ಲಿಕ್ವಿಡ್ ಅಂತ ಕರಿತೀವಿ. ಯಾವುದಕ್ಕೆ ವಾಲ್ಯೂಮ್ ಅಥವಾ ಗಾತ್ರ ನಿಖರವಾಗಿ ಇರಲ್ವೋ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬದಲಾವಣೆ ಆಗುತ್ತೋ ಅಂಥದ್ದೆಲ್ಲ ಗ್ಯಾಸಸ್, ಅನಿಲ ಅಂತ ಕರಿತೀವಿ. ಸೊ ಇವು ಮೂರುನುವೆ ಸ್ಟೇಟ್ಸ್ ಆಫ್ ಮ್ಯಾಟರ್. ಅಂದ್ರೆ ನಾವು ಸುತ್ತ ಮ್ಯಾಟರ್ ಅಂತ ನಾವು ಏನು ನೋಡ್ತೀವೋ ಆ ಮ್ಯಾಟರ್ನ ನೀವು ಪ್ರಾಪರ್ಟೀಸ್ ನೋಡಿ ಡಿವೈಡ್ ಮಾಡೋದಾದ್ರೆ ಮೂರು. ಈ ವಿಜ್ಞಾನಿಗಳು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಈ ಗ್ಯಾಸಸ್ ಅಲ್ಲೇನೆ ಗ್ಯಾಸನ್ನ ಇಟ್ಕೊಂಡು ಅದಕ್ಕೆ ತುಂಬಾ ಉಷ್ಣ ಕೊಟ್ರೆ, ತುಂಬಾ ಹೀಟ್ ಮಾಡಿದ್ರೆ ಗ್ಯಾಸು ಮುಂದಕ್ಕೆ ಹೋಗಿ ಪ್ಲಾಸ್ಮಾ ಆಗಿ ಬದಲಾವಣೆ ಆಗುತ್ತೆ. ಪ್ಲಾಸ್ಮಾ ಅಂದ್ರೆ ಏನು ಅಂದ್ರೆ ಇದು ಸಹ ಅನಿಲದ ತರ ನಿಖರವಾಗಿ ಇಷ್ಟೇ ಗಾತ್ರ ಇದೆ ಅಂತ ನೀವು ಹೇಳಕ್ಕಾಗಲ್ಲ. ಆದ್ರೆ ಗ್ಯಾಸ್ಗೂ ಪ್ಲಾಸ್ಮಾಗೂ ಏನು ವ್ಯತ್ಯಾಸ ಅಂದ್ರೆ, ಗ್ಯಾಸ್ ಅಲ್ಲಿ ಯಾವುದು ವಸ್ತು ಇದೆಯೋ ಆ ವಸ್ತುವಿಗೆ ನೀವು ಒಳಗೆ ಕಣಗಳು ಏನಿರುತ್ತೋ ಆ ಕಣಗಳಲ್ಲಿ ನೀವು ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತ ಏನು ಓದ್ತಿರೋ ಆ ಆಟಮ್ ಒಂಥರ ವಿಭಜನೆ ಆಗಿರಲ್ಲ. ಪ್ಲಾಸ್ಮಾ ಹಂತಕ್ಕೆ ಬಂದಾಗ ಎಲ್ಲ ಎಲೆಕ್ಟ್ರಾನ್ಗಳು ಪ್ಲಾಸ್ಮಾ ಅಂತ ಬಂದಾಗ ಎಲ್ಲ ಎಲೆಕ್ಟ್ರಾನ್ಗಳು ಒಂದ್ ಕಡೆ ಸೆಪರೇಟ್ ಆಗ್ಬಿಟ್ಟಿರ್ತವೆ. ಉಳಿದಿರೋಂಥ ನ್ಯೂಕ್ಲಿಯೈ ಅಂದ್ರೆ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಇರುವಂತ ನ್ಯೂಕ್ಲಿಯಸ್ ಏನಿರುತ್ತೆ ಆಟಮ್ ಒಳಗಡೆ, ಅದು ಒಂದು ಕಡೆ ಸೆಪರೇಟ್ ಆಗ್ಬಿಟ್ಟಿರುತ್ತೆ. ಸೊ ಒಂದು ಅನಿಲವನ್ನು ತಗೊಂಡು ಅದನ್ನ ನೀವು ಹೀಟ್ ಮಾಡ್ತಾ ಹೋದ್ರೆ, ಅದಕ್ಕೆ ಜಾಸ್ತಿ ಶಕ್ತಿ ಕೊಡ್ತಾ ಹೋದ್ರೆ ಅದು ಪ್ಲಾಸ್ಮಾ ಆಗುತ್ತೆ. ಸೊ ಈ ಪ್ಲಾಸ್ಮಾ ಎಲ್ಲೆಲ್ಲಿ ಇರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ತುಂಬಾ ಸಿಂಪಲ್ ಒಂದು ಉದಾಹರಣೆ ಏನಂದ್ರೆ, ನಾವು ಹಳೆ ಕಾಲದ್ದು ಟ್ಯೂಬ್ ಲೈಟ್ಗಳು ಇರ್ತಿತ್ತು. ಆ ಟ್ಯೂಬ್ ಲೈಟ್ ಒಳಗಡೆ ಪ್ಲಾಸ್ಮಾ ಇರ್ತಿತ್ತು. ಇಲ್ಲೇ ಇದ್ರೆ ಈ ಸೂರ್ಯದಿಂದ ನಿಮ್ಗೆ ಏನ್ ಬೆಳಕು ಬರುತ್ತೋ, ಸೂರ್ಯದಲ್ಲಿ ಉಷ್ಣ ತುಂಬಾ, ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ. ಸೊ ಅಲ್ಲಿ ಯಾವುದು ಅನಿಲ ಆಗಿ ಉಳ್ಕೊಳ್ಳಲ್ಲ, ಅನಿಲ ಪ್ಲಾಸ್ಮಾ ಆಗಿ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಓಕೆ, ಈ ನಾಲ್ಕೂನುವೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ನೋಡುವಂತ ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಈ 4 ಸ್ಟೇಟ್ಸ್ ಆಫ್ ಮ್ಯಾಟರ್ ಯಾವುದು ಅಂತ ಇಲ್ಲಿ ನಾವು ಒಂದ್ ಕಡೆ ನಂಬರ್ ಹಾಕೋಣ. ಒಂದು ಸಾಲಿಡ್, ಘನವಸ್ತು. ಎರಡನೇದು ಲಿಕ್ವಿಡ್, ದ್ರವ. ಮೂರನೇದು ಅನಿಲ. ನಾಲ್ಕನೇದು ಪ್ಲಾಸ್ಮಾ. ಓಕೆ, ಈ ನಾಲ್ಕೂನುವೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂಥದ್ದು. ಈ ನಾಲ್ಕೂನು ಬೌಂಡ್ರಿ ಏನು ಪಕ್ಕ ಇಲ್ಲ. ಅಂದ್ರೆ ಒಂದು ಸಾಲಿಡ್ ಆಗಿದ್ರೆ ಅದು ಬೇರೆ ಒಂದು ಕಂಡೀಷನ್ ಅಲ್ಲಿ ಲಿಕ್ವಿಡ್ ಆಗಿನೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಈಗ ಹೊಸದಾಗಿ ಟಿವಿಗಳು ಬಂದಿದ್ರೆ, ನೀವು ಒಂದು ಟಿವಿ ಹೆಸರು ಅಥವಾ ಟಿವಿ ಸ್ಕ್ರೀನ್ ಇದೆಯಲ್ಲ ನಿಮ್ಮ ಮೊಬೈಲ್ದಾಗ್ಬೋದು, ಟಿವಿ ಇರ್ಬೋದು, LCD ಅಂತ ನೀವು ಓದ್ತೀರಾ. ಅದರಲ್ಲಿ ಈ LC ಇದೆಯಲ್ಲ, ಅಂದ್ರೆ ಏನು ಅಂತ ಗೆಸ್ ಮಾಡ್ಬೋದಾ? LC ಅಂದ್ರೆ ಏನಿರ್ಬೋದು? ನವನೀತ್ ಅವರು ಮೆಸೇಜ್ ಹಾಕಿದ್ದಾರೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ. ಸೊ ಡಿ ಅಂದ್ರೆ ಡಿಸ್ಪ್ಲೇ, ಬಟ್ LC ಇದು ನೋಡಿ, L ಅಂದ್ರೆ ಲಿಕ್ವಿಡ್, C ಅಂದ್ರೆ ಕ್ರಿಸ್ಟಲ್. ಲಿಕ್ವಿಡ್ ಅಂದ್ರೆ ಯಾವುದು? ನಾವು ಇಲ್ಲಿ ದ್ರವ ಅಂತ ನಾವು ಮಾತಾಡಿದ್ವಿ. ಆದ್ರೆ ಕ್ರಿಸ್ಟಲ್ ಅಂದ್ರೆ ಯಾವುದು? ನೀವು ಹಿಂದೆ ನೀವೆಲ್ಲ ಸ್ವಲ್ಪ ಓದಿದ್ದು ನೀವು ಗಮನಿಸಿದ್ರೆ, ಕ್ರಿಸ್ಟಲ್ ಅಂದ್ರೆ ಅದಕ್ಕೊಂದು ನಿಖರವಾಗಿ ಒಂದು ಶೇಪ್ ಇದೆ ಅಂತ. ಸೊ ಅದು ಘನ ಆಗ್ಬೇಕಿತ್ತು. ಅದು ಹೆಂಗೆ ಲಿಕ್ವಿಡ್, ಅದು ಹೇಗೆ ದ್ರವನೂ ಆಗಿದೆ, ಕ್ರಿಸ್ಟಲ್ ಆಗಿದೆ ಅಂದ್ರೆ ಘನನೂ ಆಗಿದೆ. ಈ ತರವು
ಕೆಲವು ಉದಾಹರಣೆಗಳು ಇರುತ್ತೆ. ಸೊ ಲಿಕ್ವಿಡ್ ಕ್ರಿಸ್ಟಲ್ ಅಂತ ಇದ್ರೆ ಅದು ಒಂದು ಕಡೆ ನಿಖರವಾಗಿ ಸಾಲಿಡ್ ಅಲ್ಲ, ನಿಖರವಾಗಿ ಲಿಕ್ವಿಡ್ ಅಂತಾನು ಹೇಳಕ್ಕೆ ಕಷ್ಟ. ಆ ಥರ ಸುಮಾರು ಉದಾಹರಣೆಗಳು ನಿಮಗೆ ಸಿಗುತ್ತೆ. ಇನ್ನೊಂದು, ನೀವು ಕೆಲವು ತುಂಬಾ ಹಳೇ ಕಾಲದ್ದು ಕಟ್ಟಡಗಳಲ್ಲಿ ನೋಡಿದ್ರೆ ಗಾಜು ಎಲ್ಲಾದ್ರೂ ಇದ್ದಿದ್ರೆ, ಗ್ಲಾಸ್ ವಿಂಡೋಸ್ ಏನಾದ್ರೂ ಇದ್ದಿದ್ರೆ, ಆ ಗಾಜನ್ನು ಮುಟ್ಟು ನೋಡಿದ್ರೆ ಮೇಲ್ಗಡೆ ಗಾಜು ಸ್ವಲ್ಪ ಥಿಕ್ನೆಸ್ ಏನಿದೆಯೋ ಅದು ಕಡಿಮೆ ಆಗಿರುತ್ತೆ, ಕೆಳಭಾಗಕ್ಕೆ ಬಂದಾಗ ಗಾಜು ಸ್ವಲ್ಪ ದಪ್ಪ ಆಗಿರುತ್ತೆ. ಅಂದ್ರೆ ಏನೋ ನೀರು ಹರಿದಂಗೆ ಆ ಗಾಜು ಮೇಲಿಂದ ಕೆಳಗಡೆಗೆ ಹರಿತಾ ಇದೆಯಾ ಅಂತ ನಿಮ್ಗೊಂದು ಡೌಟ್ ಬರುತ್ತೆ. ಸೊ ಗಾಜು ಸಹ ಒಂಥರ ನಿಖರವಾಗಿ ಸಾಲಿಡ್ ಅಂತ ನಾವು ಹೇಳಕ್ಕಾಗಲ್ಲ. ನೋಡಿದ್ರೆ ಸಾಲಿಡ್ ಅನ್ಸುತ್ತೆ, ಇದ್ರದ್ದು ಶೇಪ್ ಹಾಗೆ ಉಳ್ಕೊಳತ್ತಲ್ವಾ? ಹೌದು. ಬದಲಾವಣೆ ಆಗತ್ತಾ? ಆಗಲ್ಲ. ಆದ್ರೆ ಗಾಜು ಸಹ 100 ವರ್ಷ ಹಾಗೆ ಒಂದೇ ಜಾಗದಲ್ಲಿ ನಿಂತಿದ್ರೆ ನಾವು ನೋಡ್ತೀವಿ ಮೇಲ್ಗಡೆ ಸ್ವಲ್ಪ ಅದ್ರ ಥಿಕ್ನೆಸ್ ಕಮ್ಮಿ ಆಗುತ್ತೆ, ಕೆಳಭಾಗದಲ್ಲಿ ಅದ್ರ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಒಂದೊಂದ್ಸತಿ ಗಾಜನ್ನ ನಾವು ಸೆಮೈ ಸಾಲಿಡ್ ಅಂತ ಕರಿತಾ ಇದ್ವಿ. ಸೆಮೈ ಅಂದ್ರೆ ಅರ್ಧ. ನೀವು ಹೆಮಿಸ್ಫಿಯರ್ ಹೇಗೆ ಓದಿರ್ತೀರೋ ಅದೇ ತರ ಅರ್ಧ ಘನ ಅರ್ಧ ದ್ರವ ಅನ್ನೋ ತರ ನಾವು ಕೆಲವು ಉದಾಹರಣೆಗಳ ತರ ಕೊಡ್ತಾ ಇರ್ತೀವಿ. ಸೊ ಯಾವುದೇ ದ್ರವ್ಯ ಅಂತ ತಗೊಂಡ್ರೆ ದಿನನಿತ್ಯ ನಾವು ನೋಡೋದು ಬರೀ 4 ಕ್ಯಾಟಗರಿಯಲ್ಲಿ ಬರುತ್ತೆ. ಕೆಲವು ಈ ಮಧ್ಯದಲ್ಲೂ ಬರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆವಿ ಇದೆ ಅಂತ ಅನ್ಕೊಳ್ಳೋಣ, ಸ್ಟೀಮ್. ನೀವು ಸ್ಟೀಮ್ ಅನ್ನು ನೋಡಿದ ತಕ್ಷಣ ಇದು ಅನಿಲ ಅಂತ ಅಂತೀರಿ, ಎಲ್ಲರೂ ಒಪ್ಕೊಂಡ್ರಾಯ್ತು. ಆದ್ರೆ ಈ ಸ್ಟೀಮ್ ಮಧ್ಯದಲ್ಲಿ ಹಿಂಗ್ ಕೈ ಆಡ್ಸಿದ್ರಿ ಅಂತ ಅನ್ಕೊಂಡು, ಕೈ ಆಡ್ಸಿದ್ರೆ ಕೈ ಎಲ್ಲ ಒದ್ದೆ ಆಗುತ್ತೆ. ಸೊ ಕೈ ಮೇಲೆ ಬರುವಂತದ್ದು ಏನು? ಈಗ ಒದ್ದೆ ಆಗಿದೆ ಅಂದ್ರೆ ಏನು ಅರ್ಥ? ಅಲ್ಲಿ ದ್ರವ ಬಂದಿದೆ ಅಂತ. ಆದ್ರೆ ಸ್ಟೀಮು ಅಥವಾ ಆವಿ ಏನಿದೆಯೋ ಅದು ಅನಿಲ ಅಂತ ನೀವು ಒಪ್ಕೊಂಡಿದ್ರಿ, ಕೈ ಮುಟ್ಟಿದ ತಕ್ಷಣ ದ್ರವ ಬಂತು. ಸೊ ಇದನ್ನ ನಿಖರವಾಗಿ ಇದು ಹೀಗೆ ಅಂತ ಒಂದೊಂದ್ಸತಿ ಕ್ಲಾಸಿಫೈ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ಇವು ಅಲ್ಲದೆ ನಾವು ದಿನನಿತ್ಯ ಜೀವನದಲ್ಲಿ ನೋಡೋ ಅಲ್ಲದೆ ಕೆಲವು ಇನ್ನೂ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ. ಅವು ಎಕ್ಸ್ಟ್ರೀಮ್ ಕೇಸ್ಗಳಲ್ಲಿ, ನಾವು ಪ್ರಯೋಗಾಲಯದಲ್ಲಿ ಅಥವಾ ಯೂನಿವರ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದ್ದಾಗ ಮಾತ್ರ ನಾವು ನೋಡುವಂಥದ್ದು ಕೆಲವು ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ. ಅದರಲ್ಲೂ ನಾನು ಎಲ್ಲ ಇಲ್ಲಿ ಹೇಳಕ್ ಹೋಗಲ್ಲ, ಕೆಲವು ಉದಾಹರಣೆ ಕೊಡ್ತೀನಿ. 5ನೇ ಸ್ಟೇಟ್ ಆಫ್ ಮ್ಯಾಟರು ನಾವು ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಕರಿತೀವಿ. ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್. ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ನಾವು ನೋಡೋದು ಬೇಡ, ಆದ್ರೆ ಒಂದು ನೆನ್ಪಿಟ್ಕೊಳ್ತೀವಿ, ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂದ್ರೆ ಬೋಸಾನ್ಸ್ ಅಂತ ಹೆಸರಿರುವಂತ ಒಂದು ಆಟಮ್ ಒಳಗಿನ ಪಾರ್ಟ್ಸ್. ಅಂದ್ರೆ ನೀವು ಆಟಮ್ ಒಳಗಡೆ ಏನಿದೆ, ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಅಂತ ಕರಿತೀವಿ, ಅವನ್ನ ಫರ್ದರ್ ವಿಭಜನೆ ಮಾಡಿದ್ರೆ, ಅದನ್ನು ಪೀಸ್ ತರ ಮಾಡಿದ್ರೆ ಏನಿರುತ್ತೆ ಅಂತ ನೀವು ನೋಡಿದ್ರೆ ಅದರಲ್ಲಿ ಸುಮಾರು ತರದ ಪಾರ್ಟಿಕಲ್ಸ್ ಇದೆ. ಅದರಲ್ಲಿ ಕೆಲವುಗೆ ಹೆಸರು ನಾವು ಬೋಸಾನ್ಸ್ ಅಂತ ಕರಿತೀವಿ. ಈ ಬೋಸಾನ್ಸ್ ಇಂದ ಕೂಡಿರುವಂತ ಒಂದು ಸ್ಟೇಟ್ ಆಫ್ ಮ್ಯಾಟರ್ನ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಕರಿತೀವಿ. 6ನೇದು ಇದೇ ತರದ್ದು ಫರ್ಮಿಯಾನಿಕ್ ಕಂಡೆನ್ಸೇಟ್ ಅಂತ. ಫರ್ಮಿಯಾನಿಕ್ ಕಂಡೆನ್ಸೇಟ್ ಅಂದ್ರೆ ಫರ್ಮಿಯಾನ್ಗಳಿಂದ ಕೂಡಿರುವಂತ ಕಂಡೆನ್ಸೇಟ್. ಈ ಎರಡೂ ಸಹ ತುಂಬಾ ಕಡಿಮೆ ಎನರ್ಜಿ ಅಥವಾ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಮಾತ್ರ, ಪ್ರಯೋಗಾಲಯದಲ್ಲಿ ಮಾತ್ರ ಮಾಡಕ್ಕೆ ಸಾಧ್ಯ ಇರುವಂಥದ್ದು. ನಾವು ದಿನನಿತ್ಯ ಜೀವನದಲ್ಲಿ ಇದನ್ನ ನಾವು ಬಳಸಕ್ ಆಗಲ್ಲ. ಓಕೆ, ಸೊ ತ್ರಿವೀಕ್ಷಾ ಒಂದು ಪ್ರಶ್ನೆ ಕೇಳಿದ್ದಾರೆ, ಇದು ಯಾರ ಹೆಸರಲ್ಲಿ ಏನಾದ್ರೂ ಇದೆಯಾ ಅಂತ. ಹೌದು, ಒಂದು ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂದ್ರೆ ಇದು SN ಬೋಸ್ ಅಂತ, ಸತ್ಯೇಂದ್ರನಾಥ್ ಬೋಸ್ ಅಂತ ನಮ್ಮ ಭಾರತದ ವಿಜ್ಞಾನಿ ಅವರ ಹೆಸರಲ್ಲಿ. ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವರ ಇಬ್ಬರು ಸೇರ್ಕೊಂಡು ಮಾಡಿರುವಂತ ಒಂದು ಥಿಯರಿ ಹೆಸರಲ್ಲಿ ಆ ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ.
ಆ ಸ್ಟ್ಯಾಟಿಸ್ಟಿಕ್ಸ್ ನ ಪಾಲಿಸುವಂತ ಪಾರ್ಟಿಕಲ್ಸ್ ನ ನಾವು ಬೋಸಾನ್ಸ್ ಅಂತ ಕರಿತೀವಿ. ಸೊ ಈ ಬೋಸ್ ಅನ್ನೋದು ನಮ್ಮ ಭಾರತೀಯ ವಿಜ್ಞಾನಿಯ ಹೆಸರು. ಸುಮಾರು ಸತಿ ಬೋಸ್ ಅಂದಿದ ತಕ್ಷಣ ನಾವು ಜೆ.ಸಿ. ಬೋಸ್, ಜಗದೀಶ್ ಚಂದ್ರ ಬೋಸ್ ಹೆಸರು ನೆನಪು ಬರುತ್ತೆ. ಜೆ.ಸಿ. ಬೋಸ್ ಅಲ್ಲ, ಇದು ಸತ್ಯೇಂದ್ರನಾಥ್ ಬೋಸ್ ಅಂತ ಅವರ ಹೆಸರಲ್ಲಿ ಇದೆ. ಈ ಫರ್ಮಿಯಾನಿಕ್ ಅನ್ನೋದು ಸಹ ವಿಜ್ಞಾನಿಯ ಹೆಸರೇ. ಇದು ಎನ್ರಿಕೋ ಫರ್ಮಿ ಅಂತ ಒಬ್ಬ ವಿಜ್ಞಾನಿಯ ಹೆಸರಲ್ಲಿ ಇದೆ. ಸೊ ಹೇಗೆ ಬೋಸ್ ಐನ್ಸ್ಟೈನ್, ಬೋಸ್ ಮತ್ತೆ ಐನ್ಸ್ಟೈನ್ ಸೇರ್ಕೊಂಡು ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ವಿಜ್ಞಾನದ ಒಂದು ವಿಷಯವನ್ನು ಕಂಡುಹಿಡಿದ್ರು, ಎನ್ರಿಕೋ ಫರ್ಮಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಕಂಡುಹಿಡಿದಿದ್ದ. ಈ ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ನ ಪಾಲಿಸುವಂತ ಎಲ್ಲ ಪಾರ್ಟಿಕಲ್ಸ್ ನ ಕಣಗಳನ್ನ ನಾವು ಬೋಸಾನ್ ಅಂತ ಕರೆದ್ರೆ, ಫರ್ಮಿ ಸ್ಟ್ಯಾಟಿಸ್ಟಿಕ್ಸ್ ನ ಪಾಲಿಸುವಂತದ್ದು ಎಲ್ಲಾನು ನಾವು ಫರ್ಮಿಯಾನ್ಸ್ ಅಂತ ಕರಿತೀವಿ. ಸೊ 5, 6 ಈಗ ಆಯ್ತು. 7ನೇದು ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್ ಅಂತ. ಇದು ನ್ಯೂಟ್ರಾನ್ ಅಂತ ಇಲ್ಲೇ ಪದದ ಹೆಸರಲ್ಲೇ ಇದೆ. ಇದು ವಿಶೇಷವಾಗಿ ನಕ್ಷತ್ರಗಳು ಸತ್ತೋದ್ಮೇಲೆ ಕೊನೆಯ ಹಂತದಲ್ಲಿ ನ್ಯೂಟ್ರಾನ್ ಸ್ಟಾರ್ಸ್ ಆಗತ್ತೆ. ಎಲ್ಲ ನಕ್ಷತ್ರಗಳು ಆಗಲ್ಲ, ತುಂಬಾ ತೂಕ ಇರುವಂತ ಕೆಲವು ಮಾತ್ರ ಸೂಪರ್ನೋವಾ ಆದ ನಂತರ ಈ ಉಳ್ಕೊಳ್ಳೋದು ನ್ಯೂಟ್ರಾನ್ ಸ್ಟಾರ್ ಆಗಿ ಉಳ್ಕೊಳ್ತಾವಲ್ಲ, ಅಲ್ಲಿ ಏನೂ ಇರಲ್ಲ, ಬರೀ ನ್ಯೂಟ್ರಾನ್ಗಳು ಮಾತ್ರ ಇರುತ್ತೆ. ಅಂತ ಕೇಸಲ್ಲಿ ಈ ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್ ಅನ್ನೋದು ಒಂದು ಸ್ಟೇಟ್ ಆಫ್ ಮ್ಯಾಟರ್ ಇದೆ. ಇಲ್ಲಿ ಏನಂದ್ರೆ ಎಕ್ಸ್ಟ್ರೀಮ್ಲಿ ಹೈ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಅಂದ್ರೆ ಏನು, ತುಂಬಾ ಹೆಚ್ಚು ನ್ಯೂಟ್ರಾನ್ಗಳು ಒಟ್ಟಿಗೆ ಒಂದೇ ಜಾಗದಲ್ಲಿ ಇರುವಂಥದ್ದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಸ್ಪೂನ್ ಅಷ್ಟು ನ್ಯೂಟ್ರಾನ್ ಸ್ಟಾರ್ನ ಒಂದು ಸ್ಪೂನ್ ಅಷ್ಟು ತಗೊಂಡ್ರೆ ಅದ್ರ ತೂಕ ಎಷ್ಟಿರುತ್ತೆ ಅಂತ ನಾನು ಸ್ಕೂಲಲ್ಲಿ ಇದ್ದಾಗ ಒಂದು ಲೆಕ್ಕ ಮಾಡಿಸಿದ್ವಿ. 10^18 ಕಿಲೋಗ್ರಾಮ್ ಅಂತ ಬಂತು. ಅಂದರೆ ನಮ್ಮ ಭೂಮಿಯನ್ನು 1000 ಭಾಗ ಮಾಡಿದ್ರೆ ಆ ಒಂದು ಭಾಗ ಏನ್ ಬರುತ್ತೋ ಅದು ಒಂದು ಸ್ಪೂನ್ ಅಷ್ಟು ಈ ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್ ಅಂತ ನೀವು ತಗೊಂಡ್ರೆ ಅದ್ರದ್ದು ಅಷ್ಟು ಭಾರ ಬರುತ್ತೆ. ಓಕೆ, ಸೊ ಆ ತರ ತುಂಬಾ ಹೈ ಡೆನ್ಸಿಟಿ ಇರೋ ಕಡೆ, ತುಂಬಾ ಹೆಚ್ಚು ಒತ್ತಾಗಿ ಮ್ಯಾಟರ್ ಇರೋ ಕಡೆ, ಒತ್ತಾಗಿ ಅಂದ್ರೆ ಭೂಮಿ ಮೇಲೆ ಎಲ್ಲೂ ಇರಕ್ ಸಾಧ್ಯನೇ ಇಲ್ಲ, ಈ ನ್ಯೂಟ್ರಾನ್ ಸ್ಟಾರ್ಗಳಲ್ಲಿ ಮಾತ್ರ ಇದು ಸಾಧ್ಯ ಆಗುತ್ತೆ. ರಂಜನಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಲೋ ಟೆಂಪರೇಚರ್ ಅಂದ್ರೆ ಸೌತ್ ಪೋಲ್ ಅಲ್ಲಿ ಫರ್ಮಿಯಾನಿಕ್ ಕಂಡೆನ್ಸೇಟ್ ಸಿಗುತ್ತಾ ಅಂತ. ಲೋ ಟೆಂಪರೇಚರ್ ಅಂತ ನಾನು ಹೇಳಿದ್ರೆ ಇದು ಯೂಶಲಿ ಇರಬೇಕಾಗಿದ್ದು -273 ಡಿಗ್ರಿ ಸೆಂಟಿಗ್ರೇಡ್ ಹತ್ತತ್ರ ಹೋಗ್ಬೇಕು. ಅಷ್ಟು ಲೋ ಟೆಂಪರೇಚರ್ ಹೋಗ್ಬೇಕು. ನಮ್ಮ ಸೌತ್ ಪೋಲ್ ಅಲ್ಲಿ ಸಹ ಅಷ್ಟು ಕಡಿಮೆ ಟೆಂಪರೇಚರ್ಗೆ ನಾವು ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲೂ ಫರ್ಮಿಯಾನಿಕ್ ಕಂಡೆನ್ಸೇಟ್ ನಿಮ್ಗೆ ಕಾಣಲ್ಲ. ಅದಕ್ಕೆ ನಾವು ಹೇಳಿದ್ದು ಬರೀ ಪ್ರಯೋಗಾಲಯದಲ್ಲಿ ಮಾತ್ರ ಅದನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ. ಅಂಡ್ ಕೊನೆಯದು ಕ್ವಾರ್ಕ್ ಗ್ಲೂಆನ್ ಪ್ಲಾಸ್ಮಾ ಅಂತ ಕರಿತೀವಿ. ಕ್ವಾರ್ಕ್ ಗ್ಲೂಆನ್ ಪ್ಲಾಸ್ಮಾ. ಈ ಪ್ಲಾಸ್ಮಾ ಅಂತ ಹೆಸರು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ನಾ ಹಿಂದೆ ಹೇಳ್ದೆ, ಅನಿಲ ಪ್ಲಾಸ್ಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಹೆಚ್ಚಿನ ಶಕ್ತಿ ಕೊಡ್ಬೇಕು. ಈ ಕ್ವಾರ್ಕ್ ಗ್ಲೂಆನ್ ಪ್ಲಾಸ್ಮಾ ಇರ್ಬೇಕಂದ್ರೆ ತುಂಬಾ ಹೆಚ್ಚಿನ ಶಕ್ತಿ ಇರುವಂತ ಕಡೆ ಮಾತ್ರ ಈ ಸ್ಟೇಟ್ ಆಫ್ ಮ್ಯಾಟರ್ ಬರುತ್ತೆ. ಸೊ ಒಟ್ಟು ನೋಡಿ 8 ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ನಾವು ಓದಿದ್ದೀವಿ. ಈ 8 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ 4 ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂಥದ್ದು, ಅದರಲ್ಲಿ 3 ತುಂಬಾ ಹಿಂದೆಯಿಂದನೂ ನಾವು ತಿಳ್ಕೊಂಡು ಬಂದಿರೋವಂಥದ್ದು, 4 ಬರೀ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಬರೀ ಪ್ರಯೋಗಾಲಯದಲ್ಲಿ ಮಾತ್ರ ನಾವು ಮಾಡಕ್ಕೆ ಸಾಧ್ಯ ಇರುವಂಥದ್ದು. ಈ 8 ವಿಷಯಗಳ ಬಗ್ಗೆ ಫಸ್ಟ್ 3 ಏನಿದೆಯೋ, ಸಾಲಿಡ್ ಅಂದ್ರೆ ಘನ, ಲಿಕ್ವಿಡ್ ದ್ರವ, ಮತ್ತೆ ಅನಿಲ, ಈ 3ರ ಬಗ್ಗೆ ನಿಮಗೆ ಹೆಚ್ಚು ವಿಷಯಗಳು ನೀವು ತಿಳ್ಕೊಳ್ಬೇಕಾಗಿದೆ.
ಇದರಲ್ಲೂ ಅನಿಲ ಮತ್ತೆ ದ್ರವಗಳನ್ನು ಸೇರಿಸಿ ನಾವು ಫ್ಲೂಯಿಡ್ ಅಂತ ಕರಿತೀವಿ. ಯಾಕಂದ್ರೆ ಹರಿಯುವಂತ ದ್ರವ್ಯಗಳು ಅಂತ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಸೊ ಶ್ರಾವಣಿ ಒಂದು ಮೆಸೇಜ್ ಹಾಕಿದ್ದಾರೆ, ಕ್ವಾರ್ಕ್ ಅಂದ್ರೆ ಏನು ಅಂತ. ಕ್ವಾರ್ಕ್ ಅಂದ್ರೆ ನಾನು ಹೇಳ್ದೆ, ನಾವು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಏನು ಹೇಳ್ತೀವೋ ಅದು ಯಾವ ವಸ್ತುಗಳಿಂದ ಕೂಡಿದೆ, ಅದನ್ನ ಮುರಿದ್ರೆ ಏನಾಗುತ್ತೆ ಅಂತ ನಾವು ಬಿಡಿಸಿ ನೋಡಿದಾಗ ಅಲ್ಲೂ ನೂರಾರು ವೆರೈಟಿ ಪಾರ್ಟಿಕಲ್ಸ್ ಇದೆ. ಅದರಲ್ಲಿ ಕ್ವಾರ್ಕ್ಸ್ ಅಂತ ಒಂದು ಕ್ಯಾಟಗರಿ ಇದೆ, ಇನ್ನೊಂದು ಲೆಪ್ಟಾನ್ಸ್ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಹಾಗಾಗಿ ಅದನ್ನ ಸಂಪೂರ್ಣ ಡೀಟೇಲ್ಸ್ ನಾವಿಲ್ಲಿ ಚರ್ಚೆ ಮಾಡೋದು ಬೇಡ. ಬಟ್ ಕ್ವಾರ್ಕ್ ಅನ್ನೋದು ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನ್ಗಿಂತಾನು ಸೂಕ್ಷ್ಮದು ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು. ಓಕೆ, ಸೊ ಈಗ ನಾವು 4 ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಇಲ್ಲಿ ಓದಿದೀವಿ. ಆದ್ರೆ ನಾನು ಎಲ್ಲಿಂದ ಶುರು ಮಾಡಿದೆ ಅಂತ ನೋಡಿ. ಮ್ಯಾಟರ್ ಅಂತ ಶುರು ಮಾಡಿದಾಗ ಮ್ಯಾಟರ್ನ ಸುಮಾರು ಕ್ಯಾಟಗರಿಗಳಲ್ಲಿ ಡಿವೈಡ್ ಮಾಡಬೇಕು ಅಂತ ಬಂದಾಗ ನಾನು ನೋಡ್ದಿದ್ರೆ ಏನು ಬದಲಾವಣೆ ಆಗತ್ತೆ, ಏನು ಬದಲಾವಣೆ ಆಗಲ್ಲ, ಅದರ ಶೇಪ್ ಬದಲಾವಣೆ ಆಗತ್ತೆ ಆಗಲ್ಲ ಅಂತ ಹಿಂದಿನ ಪೀಳಿಗೆ ಜನ ಎಲ್ಲ ಅದನ್ನ ಕ್ಲಾಸಿಫೈ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೇ ಇಟ್ಕೊಂಡು ನಾವು ಮುಂದುವರಿಸಿದ್ವಿ. ಇನ್ನೊಂದು ರೀತಿಯಲ್ಲಿ ಸಿಂಚನ ಒಂದು ಪ್ರಶ್ನೆ ಕೇಳಿದ್ದಾರೆ, ವಾಟರ್ ಇಸ್ ಅ ಲಿಕ್ವಿಡ್ ದೆನ್ ಹೌ ಇಟ್ ಹ್ಯಾಸ್ ಫಿಕ್ಸ್ಡ್ ವಾಲ್ಯೂಮ್ ಅಂತ ಅಲ್ವಾ. ನೀರನ್ನ ನೀವು ಈಗ ನೀವು ಒಂದು 10 ಅಥವಾ 1 ಲೀಟರ್ ನೀರು ಅಂತ ನೀವು ತಗೊಳ್ಳಿ. ಈ 1 ಲೀಟರ್ ನೀರು ಯಾವ ಪಾತ್ರೆಯಲ್ಲಿ ಹಾಕಿದ್ರು ಅದು 1 ಲೀಟ್ರೇ ಇರುತ್ತಲ್ವಾ. ಶೇಪ್ ಬದಲಾವಣೆ ಆಗ್ಬೋದು, ಆದ್ರೆ ವಾಲ್ಯೂಮ್ ಬದಲಾವಣೆ ಆಗಲ್ಲ ಅಲ್ವಾ. ಹಾಗಾಗಿ ಅದು ಫಿಕ್ಸ್ಡ್ ವಾಲ್ಯೂಮ್ ಅಲ್ವಾ. ಹಾಗಾಗಿ ನೀರು ಲಿಕ್ವಿಡ್ ಅಂತ ನಾವು ಕರಿತೀವಿ, ಅದಕ್ಕೆ ಫಿಕ್ಸ್ಡ್ ವಾಲ್ಯೂಮ್ ಇದೆ ಅಂತ ಹೇಳ್ತೀವಿ. ಅದೇ ನಾನು 1 ಲೀಟರ್ ಆಕ್ಸಿಜನ್ ಅಂತ ತಗೊಂಡ್ರೆ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಪ್ರೆಷರ್ ಇದೆ ಅಂತ ನೀವು ನಿಖರವಾಗಿ ಹೇಳಲಿಲ್ಲ ಅಂದ್ರೆ 1 ಲೀಟರ್ ಆಕ್ಸಿಜನ್ ಅಂದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ಸೊ ನಾವು ಪ್ರೆಷರು ಸ್ಪಷ್ಟವಾಗಿ ಹೇಳ್ಬೇಕು, ಟೆಂಪರೇಚರು ಸಹ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಓಕೆ, ಈ ಡಿಸ್ಕಷನ್ನ ಈಗ ಮುಂದುವರ್ಸೋಣ. ನಾವು ಮ್ಯಾಟರ್ ದ್ರವ್ಯಗಳನ್ನು ಅದರ ಶೇಪ್ಗೆ ತಕ್ಕಂತೆ, ಅದರ ವಾಲ್ಯೂಮ್ಗೆ ತಕ್ಕಂತೆ ಹೇಗೆ ಡಿವೈಡ್ ಮಾಡ್ಬೋದು ಅಂತ ಮಾಡ್ಕೊಂಡು ಬಂದಿದ್ವಿ. ಇನ್ನೊಂದು ರೀತಿಯಲ್ಲಿ ಏನಾದರೂ ನೋಡ್ಬೋದಾ ಅಂದ್ರೆ, ನಾವು ಈ ಮ್ಯಾಟರ್ ಯಾವುದರಿಂದ ತಯಾರ್ಪಟ್ಟಿದೆ ಅಂತ ನೀವು ನೋಡಿ ಡಿವೈಡ್ ಮಾಡ್ಬೋದು. ಈಗ ನಾವು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮ್ಯಾಟರ್ ಯಾವುದರಿಂದ ತಯಾರಾಗಿದೆ ಅಂದ್ರೆ ಎಲ್ಲರೂ ಹೇಳುವಂಥದ್ದು ಆಟಮ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವುದೇ ವಸ್ತುವನ್ನ ತಗೊಂಡು ಬ್ರೇಕ್ ಮಾಡ್ತಾ 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 ಒಂದು ಹಂತಕ್ಕೆ ಬಂದಾಗ ಒಂದು ಆಟಮ್ ಅಂತ ಒಂದು ಕಣ ನಿಮ್ಗೆ ಸಿಗುತ್ತೆ. ಈ ಆಟಮ್ ಅಂದ್ರೆ ಏನು, ಯಾವ ಆಟಮ್ ಅನ್ನೋದು ಏನು ಅಂತ ನೀವು ಯೋಚನೆ ಮಾಡೋದಾದ್ರೆ, ಯಾವ ವಸ್ತುವಲ್ಲಿ ನೀವು ಲೋಯೆಸ್ಟ್ ಲೆವೆಲ್ಗೆ ಬಂದು ಅಂದ್ರೆ ಡಿವೈಡ್ ಮಾಡ್ತಾ 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 ಅತಿ ಸೂಕ್ಷ್ಮವಾಗಿ ಒಂದು ಹಂತಕ್ಕೆ ಬಂದು ಇದನ್ನ ಇನ್ನು ಮುಂದಕ್ಕೆ ನೀವು ಡಿವೈಡ್ ಮಾಡಕ್ಕಾಗಲ್ಲ, ಇನ್ನೂ ಡಿವೈಡ್ ಮಾಡ್ಬಿಟ್ರೆ ಇದಕ್ಕೆ ಏನು ಪ್ರಾಪರ್ಟೀಸ್ ಇದೆಯೋ ಅದರ ವ್ಯಕ್ತಿತ್ವವನ್ನೇ ಅದು ಕಳ್ಕೊಳ್ಳುತ್ತೆ ಅಂತ ನಿಮ್ಗೆ ಎಲ್ಲಿ ಅನ್ಸುತ್ತೋ, ಎಲ್ಲಿ ಅದನ್ನ ನಿಲ್ಲಿಸ್ತೀರೋ ಅದರಲ್ಲಿ ಅತಿ ಸೂಕ್ಷ್ಮವಾದ ವಸ್ತು ಈ ಆಟಮ್. ಆಟಮ್ನ ಮುಂದಕ್ಕೆ ನೀವು ಡಿವೈಡ್ ಮಾಡ್ಬಿಟ್ರೆ ಇದೆ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ನಿಮ್ಗೆ ಹೇಳಕ್ಕೆ ಆಗಲ್ಲ. ಸೊ ನಾವು ಆಟಮ್ ಅಂತ ಬಂದಿದ್ದಾಗ ಸ್ಮಾಲೆಸ್ಟ್ ಅಂತ ಕರಿತೀವಿ, ಅಂದ್ರೆ ಅತಿ ಸೂಕ್ಷ್ಮವಾದ್ದು, ಸ್ಮಾಲೆಸ್ಟ್ ಪಾರ್ಟಿಕಲ್. ಇದರ ಪ್ರಾಪರ್ಟೀಸೇ which has properties of the larger mass. ಅಂದ್ರೆ ನೀರು ಅಂತ ನಾನು ತಗೊಂಡಾಗ ಅಥವಾ ಆಕ್ಸಿಜನ್ ಅಂತ ನಾನು ತಗೊಂಡಾಗ ಅದರದ್ದು ಏನು ಪ್ರಾಪರ್ಟೀಸ್ ಇದೆಯೋ ಒಂದು ಆಟಮ್ ಹಂತಕ್ಕೆ ಹೋದ್ರೂ ಅದೇ ಪ್ರಾಪರ್ಟೀಸ್ ಇರುತ್ತೆ ಆಫ್ ದ ಲಾರ್ಜರ್ ಮ್ಯಾಟರ್. ಈ ಸ್ಮಾಲೆಸ್ಟ್ ಪಾರ್ಟಿಕಲ್ನ ಕಾಂಟ್ ಬಿ ಡಿವೈಡೆಡ್ ಫರ್ದರ್, ಇನ್ನು ಫರ್ದರ್ ಮುರಿಯಕ್ಕಾಗಲ್ಲ ಅಂತ. ಆದರೆ ಒಂದು ಕಂಡೀಷನ್ ಹಾಕ್ತೀನಿ, ಈ ಆಟಮ್ನ ಮುರಿಬೋದಲ್ವಾ ಸರ್, ನೀವು ಅಲ್ಲಿ
ಪ್ರೋಟಾನು ನ್ಯೂಟ್ರಾನು ಅಂತ ಹೇಳಿದ್ರಲ್ವಾ ಸರ್ ಅಂತ ಅಂತೀರಾ. ಏನು ಮುರಿಯಕ್ಕಾಗಲ್ಲ ಅಂದ್ರೆ ನಾನು ಅದನ್ನ ಮುರಿದ್ರೆ ಇದರ ಪ್ರಾಪರ್ಟೀಸೇ ಕಳ್ಕೊಂಡ್ಬಿಡುತ್ತೆ, ಇನ್ನು ಅದರ ವ್ಯಕ್ತಿತ್ವವನ್ನೇ ಅದಕ್ಕೆ ಉಳ್ಕೊಳ್ಳಲ್ಲ ಅಂತ. ಸೊ ವಿತೌಟ್ ಲೂಸಿಂಗ್ ಇಟ್ಸ್ ಪ್ರಾಪರ್ಟೀಸ್. ಓಕೆ, ಅಂದ್ರೆ ಈಗ ಆಕ್ಸಿಜನ್ ಅಂತ ನಾನು ತಗೊಂಡ್ರೆ, 1 kg ಆಕ್ಸಿಜನ್ ಅಂತ ತಗೊಂಡ್ರೆ ಅದನ್ನ ನೀವು ಸಣ್ಣದಾಗಿ 1 kg ಅಲ್ಲಿ 1 ಗ್ರಾಮ್ ತಗೊಳ್ಳಿ, 1 ಗ್ರಾಮ್ ಅಲ್ಲಿ 1 ಮಿಲಿಗ್ರಾಮ್ ತಗೊಳ್ಳಿ, 1 ಮಿಲಿಗ್ರಾಮ್ ಅಲ್ಲಿ 1 ಮೈಕ್ರೋಗ್ರಾಮ್ ತಗೊಳ್ಳಿ. ಆ ಥರ ಸಣ್ಣ ಸಣ್ಣ ಪ್ರಮಾಣಕ್ಕೆ ಹೋದ್ರೆ 1 kg ಇಂದ 1 ಗ್ರಾಮ್ಗೆ ಆಕ್ಸಿಜನ್ ಅಲ್ಲಿ ಏನಾದ್ರೂ ಬದಲಾವಣೆ ಇರುತ್ತಾ? ಏನು ಬದಲಾವಣೆ ಇರಲ್ಲ. 1 ಗ್ರಾಮ್ ಇಂದ 1 ಮಿಲಿಗ್ರಾಮ್ಗೆ ಏನಾದ್ರೂ ಬದಲಾವಣೆ ಇರುತ್ತಾ? ಏನು ಬದಲಾವಣೆ ಇರಲ್ಲ. ಎಷ್ಟು ಕ್ವಾಂಟಿಟಿ ಬದಲಾವಣೆ ಆಗುತ್ತೆ, ಆದ್ರೆ ಆ ಆಕ್ಸಿಜನ್ ಹೇಗೆ ವರ್ತಿಸುತ್ತೆ ಅನ್ನೋದು ಏನಾದ್ರೂ ಬದಲಾವಣೆ ಆಗತ್ತಾ? ಆಗಲ್ಲ. 1 ಮಿಲಿಗ್ರಾಮ್ ಇಂದ ಮೈಕ್ರೋಗ್ರಾಮ್ಗೆ ಆಗತ್ತಾ? ಅದು ಆಗಲ್ಲ. ಕೊನೆಗೆ ಆತರ ಮಾಡ್ತಾ 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 ಒಂದು ಆಟಮ್ಗೆ ಬಂದ್ಬಿಡ್ತೀರಾ. ಒಂದು ಆಟಮ್ ಅಂತ ಬಂದಾಗ ಈ ಆಟಮ್ನ ನೀವು ಆಕ್ಸಿಜನ್ ತಗೊಂಡು ಮತ್ತೆ ಮುರಿದ್ರಿ ಅನ್ಕೊಳ್ಳಿ, ಇನ್ನು ನಿಮಗೆ ಅಲ್ಲಿ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನ್ ಅಂತ ಸಿಗುತ್ತೆ. ಅದು ಆಕ್ಸಿಜನ್ ಆಗಿ ಉಳ್ಕೊಳ್ಳಲ್ಲ, ಅದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಆಗ್ಬಿಡುತ್ತೆ ಹೊರತು ಆಕ್ಸಿಜನ್ನ ಪ್ರಾಪರ್ಟಿಗಳು ಉಳ್ಕೊಳ್ಳಲ್ಲ. ಸೊ ನಾವು ಆಟಮ್ ಅಂದ್ರೆ ಏನ್ ಅಂತ ಕರಿತೀವಿ? ಇಟ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ನೇಚರ್ ವಿಚ್ ರಿಟೈನ್ಸ್ ಇಟ್ಸ್ ಪ್ರಾಪರ್ಟೀಸ್. ಅದನ್ನ ನೀವು ಫರ್ದರ್ ಇನ್ನು ಬ್ರೇಕ್ ಮಾಡಕ್ ಆಗಲ್ಲ, ಪ್ರಾಪರ್ಟಿಗಳು ಕಳ್ಕೊಳ್ದೆ. ಓಕೆ, ಈ ಆಟಮ್ಸ್ ಏನಿದೆಯೋ, ಆಟಮ್ಸ್ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ, ಕೆಲವು ಆಟಮ್ಸ್ 2-3 ಆಟಮ್ಸ್, ಕೆಲವು ಬರೀ 400-4-5 ಆಟಮ್ಸ್ ಒಟ್ಟಿಗೆ ಬಂದು ಕಾಂಪೌಂಡ್ ಆಗಿ ಸೇರ್ಕೊಳ್ತವೆ, ಸಾರಿ ಮಾಲಿಕ್ಯೂಲ್ ಆಗಿ ಸೇರ್ಕೊಳ್ತವೆ. ಅಂದ್ರೆ ಒಂದೊಂದು ಬಾರಿ ಏನಾಗುತ್ತೆ, ಒಂದು ಆಟಮ್, ಒಂದೇ ಆಟಮ್ ರಿಯಾಕ್ಟ್ ಆಗದೇನೆ ಇರಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಪಕ್ಕದಲ್ಲಿ ಇನ್ನೊಂದು ಆಟಮ್ ಜೊತೆಗೆ ಅದು ಕನೆಕ್ಷನ್ ಅಥವಾ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿಕೊಂಡು ಒಂದು ಬಾಂಡ್ ಫಾರ್ಮೇಶನ್ ಅಂತ ಆಗಿ ಅವು ಒಂದು ಮಾಲಿಕ್ಯೂಲ್ ಅಂತ ಫಾರ್ಮ್ ಆಗ್ತವೆ. ಈ ಮಾಲಿಕ್ಯೂಲ್ ಅನ್ನೋದು ಸಹ ನಾನು ಹೇಳ್ದಂಗೆ ಆ ಲೋಯೆಸ್ಟ್ ಲೆವೆಲ್ ಐಡೆಂಟಿಟಿನ ಉಳಿಸೋಂಥ. ಆದ್ರೆ ಕೆಲವು ಕೇಸಲ್ಲಿ ಆಟಮ್ ಆಗ್ಲಿ ಮಾಲಿಕ್ಯೂಲ್ ಆಗ್ಲಿ ಒಂದೇ ತರ ವರ್ತಿಸುತ್ತೆ. ಫಾರ್ ಎಕ್ಸಾಂಪಲ್, ಕೆಲವು ಲೋಹಗಳಲ್ಲಿ ಆಟಮ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು ವ್ಯತ್ಯಾಸ ಇರಲ್ಲ. ಕೆಲವು ಅನಿಲಗಳು ಇದೆ ಅದೇ ತರ, ಹೀಲಿಯಂ, ನಿಯಾನ್, ಆರ್ಗಾನ್, ಇವೆಲ್ಲ ಅನಿಲಗಳಲ್ಲೂ ಮಾಲಿಕ್ಯೂಲ್ಗೂ ಆಟಮ್ಗೂ ಏನು ವ್ಯತ್ಯಾಸನೇ ಇಲ್ಲ. ಅದೇ ಕೆಲವು ಕೇಸಸ್ ಅಲ್ಲಿ, ಈಗ ಆಕ್ಸಿಜನ್ನೇ ನಾನು ಉದಾಹರಣೆ ಕೊಟ್ಟೆ, ಅಲ್ಲಿ ಆಟಮ್ ಅಂದ್ರೆ ಒಂದು ಆಕ್ಸಿಜನ್ ಆಟಮ್, ಮಾಲಿಕ್ಯೂಲ್ ಅಂದಿದ ತಕ್ಷಣ 2 ಆಕ್ಸಿಜನ್ ಆಟಮ್ ಸೇರ್ಕೊಂಡು ಒಂದು ಮಾಲಿಕ್ಯೂಲ್ ಆಗುತ್ತೆ. ಸೊ ಈ ಮಾಲಿಕ್ಯೂಲ್ ಅಂದಿದ್ರೆ ಒಂದು ಲೆವೆಲ್ ಮೇಲೆ ಅಂತ ನೀವು ಅನ್ಕೋ. ಈಗ ನಾನು ಸಿಂಪಲ್ ಆಗಿ ಈ ಆಟಮ್ ಮಾಲಿಕ್ಯೂಲ್ ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಒಂದು ಕ್ಲಾಸ್ ಅಂತ ತಗೊಂಡಿದ್ದೀನಿ ಅನ್ಕೊಂಡು, ಒಂದು 10ನೇ ತರಗತಿ ಅಂತ ನಾನು ಒಂದು ತಗೊಂಡ್ರೆ, ಆ 10ನೇ ತರಗತಿ ಅಂತ ಹೇಳಿದ್ರೆ ಒಂದು 40 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅನ್ಕೊಂಡು. ಈ 40 ಜನ ಸ್ಟೂಡೆಂಟ್ಸ್ ಅಲ್ಲಿ ಕ್ಲಾಸ್ ಅಲ್ಲಿ 4-5 ರೋ ಅಲ್ಲಿ ಕೂತಿರ್ತಾರೆ. ಅದರಲ್ಲಿ ನಾನು ಕ್ಲಾಸ್ ಒಳಗೆ ಬರ್ತೀನಿ, 40 ಜನರಲ್ಲಿ ಈ 10 ಜನ ನೀವು ಎಷ್ಟನೇ ತರಗತಿ ಅಂತ ಕೇಳಿದ್ರೆ ಅವ್ರು 10ನೇ ತರಗತಿ ಅಂತಾನೆ ಹೇಳ್ತಾರೆ. ಆ ರೋ ಅಲ್ಲೂ ಒಂದು ಬೆಂಚ್ ಅನ್ನು ತಗೊಂಡು ನೀವು ಎಷ್ಟನೇ ತರಗತಿ ಅಂತ ಕೇಳಿದ್ರೆ ಅವರು ಸಹ 10ನೇ ತರಗತಿ ಅಂತ ಹೇಳ್ತಾರೆ. ಆ ಬೆಂಚ್ ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ನಾನು ಕೇಳಿ ನೀವು ಎಷ್ಟನೇ ತರಗತಿ ಅಂತ ಕೇಳಿದ್ರೆ ದೇ ವಿಲ್ ಆಲ್ಸೋ ಸೇ ಐ ಆಮ್ ಇನ್ 10th ಸ್ಟ್ಯಾಂಡರ್ಡ್ ಅಂತ. ಅದೇ ವಿದ್ಯಾರ್ಥಿನ ನೀವು 2 ಪೀಸ್ ಮಾಡ್ಬಿಟ್ಟು ನೀನ್ ಎಷ್ಟನೇ ಕ್ಲಾಸು ಅಂತ ಕೇಳಿದ್ರೆ ವಿದ್ಯಾರ್ಥಿ ಮಾತಾಡೋ ಪರಿಸ್ಥಿತಿ ಎಲ್ಲ ಇರಲ್ಲ. ಸೊ ಆಟಮ್ ಅನ್ನೋದು ಆ ವಿದ್ಯಾರ್ಥಿಯ ಹಂತದವರೆಗೂ 10ನೇ ತರಗತಿ ಅನ್ನೋ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿತ್ತು. ಆ ವಿದ್ಯಾರ್ಥಿನ ನೀವು 2 ಪೀಸ್ ಮಾಡ್ಬಿಡ್ತೀನಿ ಅಂದ್ರೆ ಅವರಲ್ಲಿ ಮುಂದಕ್ಕೆ ನಾನು 10ನೇ ತರಗತಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರೋದು. ಆಟಮು ಅಷ್ಟೇ, ನೀವು ಆಟಮ್ನ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಅಂತ ಸೆಪರೇಟ್ ಮಾಡಿಬಿಟ್ರೆ
ಅವ್ರು ಎಷ್ಟನೇ ತರಗತಿ ಅಂತ ಅಥವಾ ಆ ಪ್ರಾಪರ್ಟಿ ಏನಿದೆಯೋ ಅದು ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಸೊ ಆಟಮ್ ಇಂದ ಮುಂದಕ್ಕೂ ವಿಭಜನೆ ಮಾಡಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ಅದರ ವ್ಯಕ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅಂತ. ಈ ಮಾಲಿಕ್ಯೂಲ್ ಅಂದ್ರೆ ಹೇಗೆ ಅಂದ್ರೆ, ನಿಮ್ ಕ್ಲಾಸಲ್ಲಿ ನೀವು ನೋಡ್ತಾ ಇರ್ತೀರಿ, ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ 2-3 ಜನ ಇರ್ತಾರೆ, ಅವ್ರು ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರೆ. ಒಬ್ರು ಇಲ್ದೇ ಇದ್ರೆ ಇನ್ನೊಬ್ರು ಇಲ್ಲ, ರೈಟ್? ಅವ್ರಿಬ್ರು ಒಟ್ಟಿಗೆನೆ ಕೂತಿರ್ತಾರೆ. ನೀವು ಒಬ್ರು ನೋಡಿದಿರಿ ಅಂದ್ರೆ ಪಕ್ಕದವ್ರು ಎಲ್ಲಿ ಅಂತಾನೆ ಕೇಳ್ತೀರಿ, ಇವ್ರು ಹೇಗಿದ್ದಾರೆ ಅಂತ ಕೇಳಲ್ಲ, ರೈಟ್? ಈ ಮಾಲಿಕ್ಯೂಲ್ ಅಂದ್ರೂ ಅಷ್ಟೇ, 2 ಅಥವಾ 3 ಜನ ಅಥವಾ 4 ಜನ ಸೇರ್ಕೊಂಡು ನಾವು ಒಟ್ಟಿಗೆ ಇರೋಣ, ನಾವು ಒಂದೇ ಗುಂಪು ಅಂತ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ಕೊಡ್ತೀವಿ. ಆ ಒಂದೇ ಕ್ಲಾಸಲ್ಲಿ ಪ್ರತಿಯೊಬ್ರು 10ನೇ ತರಗತಿನೇ, ಪ್ರತಿಯೊಬ್ರು 10th ಸ್ಟ್ಯಾಂಡರ್ಡ್, ಆದ್ರೆ ಒಂದು ಕಡೆ ಒಂದು ಫ್ರೆಂಡ್ಸ್ ಗ್ರೂಪ್ ಅಂತ ಸೇರ್ಕೊಂಡ್ರೆ ಮತ್ತೆ ಅವ್ರದ್ದು ವಿಶೇಷವಾಗಿ ಒಂದು ಪ್ರಾಪರ್ಟೀಸ್ ಇರುತ್ತೆ, ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಈ ಮಾಲಿಕ್ಯೂಲ್ ಅನ್ನೋದು ಈ ಫ್ರೆಂಡ್ಸ್ ಒಂದು ಗುಂಪಿದ್ದಂಗೆ. ಸೊ ಮ್ಯಾಟರ್ ಅನ್ನೋದು ನಿಮ್ಮ ಒಂದು ಕ್ಲಾಸ್ ಅಂತ ನೀವು ತಗೊಂಡ್ರೆ, ಆಟಮ್ ಅಂದ್ರೆ ಏನು? ಒಬ್ಬ ವಿದ್ಯಾರ್ಥಿ. ಮಾಲಿಕ್ಯೂಲ್ ಅಂದ್ರೆ ಏನು? ಒಂದು ಬೆಂಚು ಅಥವಾ ನಿಮ್ಮದು ಒಂದು ಫ್ರೆಂಡ್ಸ್ ಗುಂಪು, ಈ ತರ ನೀವು ಮಾಲಿಕ್ಯೂಲ್ ಅಂತ ನೋಡ್ಬೋದು. ಈ ಆಟಮ್ ನ ಬಳಸ್ಕೊಂಡು ಅಥವಾ ಮಾಲಿಕ್ಯೂಲ್ ಅನ್ನು ಬಳಸ್ಕೊಂಡು ಮ್ಯಾಟರ್ನ ಹೇಗೆ ಕ್ಲಾಸಿಫೈ ಮಾಡ್ಬೋದು ಅನ್ನೋದು ನಾವು ಒಂದು ಸಣ್ಣ ಬ್ರೇಕ್ ನಂತರ ನಾವು ಈ ಡಿಸ್ಕಷನ್ ಮುಂದುವರ್ಸೋಣ.